ನೆಲಮಂಗಲದಲ್ಲೂ ಬಿಎಲ್ಒಗಳ ಎಸ್ಆರ್ ಕಳ್ಳಾಟ ಶುರುವಾಗಿದೆ. ಮಸೀದಿಗೆ ಜನರನ್ನ ಕರೆಸಿಕೊಂಡು ಮತ ಪರಿಷ್ಕರಣೆ ಮಾಡಿದ್ದಾರೆ. ನೆಲಮಂಗಲ ನಗರದ ಮಸೀದಿಯಲ್ಲಿ ಎಸ್ಐಆರ್ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ಈ ಸಿಬ್ಬಂದಿಗೆ ನೇಮಕ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇವರು ಕಳ್ಳಾಟ ಇದೆ. ಸರ್ಕಾರ ಅಂದರೆ ಎಚ್ಚರಿಕೆ ಕೊಟ್ಟರು ಕೂಡ ಸ್ವತಃ ಅನುಭವಕುಮಾರ್ ಅವರು ಹೇಳಿದ್ದಾರೆ, ಮನೆ ಮನೆಗೆ ಹೋಗಬೇಕು, ನಿಮ್ಗೇನು ದಾಡಿ ಅಂತ. ಈಗ ಮತ್ತೆ ಅದು ಜಾಸ್ತಿ ಆಗ್ತಾ ಇದೆ. ಮಸೀದಿಯಲ್ಲಿ ಆ ಚೌಲ್ಟ್ರಿಗಳಲ್ಲಿ ಏನು BJP ಅವರು ಆರೋಪ ಮಾಡಿದ್ರು, ಅದಕ್ಕೆ ತಕ್ಕಂತೆ ಇವರು ಜಾಸ್ತಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಗುಡ್ಡೆ ಹಾಕ್ಕೊಂಡು ಮನೆ ಮನೆಗೆ ಹೋಗೋದು ಬಿಟ್ಟು ಅಲ್ಲೇ ಜಾಂಡ ಊರಿ ಅಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಎಸ್ಐಆರ್ ಪತ್ರವನ್ನು ವಿತರಣೆ ಮಾಡ್ತಿದ್ದಾರೆ. ನೆಲಮಂಗಲ ಟೌನ್ನ ರೇಣುಕಾ ನಗರದಲ್ಲಿ ಕಂಡು ಬಂದಂತಹ ಒಂದು ದೃಶ್ಯ ಇದು. ಮಸೀದಿ ಕರೆಸ್ಕೊಳ್ತಾ ಇದ್ದಾರೆ, ಬೇರೆಲ್ಲ ಕಳಿಸ್ಕೊಳ್ತಾ ಇದ್ದಾರೆ, ದೇವಸ್ಥಾನ ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿ ಮನೆ ಮನೆಗೆ ಹೋಗ್ಬೇಕ್ರಿ. ಸರ್ವೆ ಅಂತಂದ್ರೇನು ಅಥವಾ ಈ ರೀತಿ ಪರಿಷ್ಕರಣೆ ಅಂತಂದ್ರೇನು? ಪ್ರತಿಯೊಬ್ಬ ಮತದಾರರ ಮನೆ ಮನೆಗೆ ಭೇಟಿ ಕೊಟ್ಟು ನೀವು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡಬೇಕು. ಹೀಗೆ ಗುಡ್ಡೆ ಹಾಕ್ಕೊಂಡು ನೀವಲ್ಲೇ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಬಾರ್ದು. ಯಾಕೆ ನಿಮಗೆ ಕಾಲೇನಾದರೂ ಡ್ಯಾಮೇಜ್ ಆಗಿದೆಯಾ, ಫ್ರ್ಯಾಕ್ಚರ್ ಆಗಿದೆಯಾ ನಿಮಗೆ ಸಿಬ್ಬಂದಿಗಳದ್ದು, ಅಥವಾ ನಿಮಗೆ ಮೇಲಿಂದ ಇನ್ಸ್ಟ್ರಕ್ಷನ್ ಅನುಭವಕುಮಾರ್ ಹೇಳಿದಾರಾ? ಯಾರು ಹೇಳಿದ್ದಾರೆ ನಿಮಗೆ ಎಲ್ಲ ಒಟ್ಟಿಗೆ ಕರೆಸ್ಕೊಂಡು ಆ ಫಾರ್ಮ್ಗಳನ್ನು ಫಿಲಪ್ ಮಾಡಬೇಕು ಅಂತ? ಬಟ್ ಈಗ ವಿರೋಧ ಪಕ್ಷಗಳ ಆರೋಪ ಏನಿದೆ, ಅವರು ಆರೋಪ ಮಾಡೋದಕ್ಕೂ ಇವರಿಲ್ಲಿ ಈ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸೋದಕ್ಕೂ ಸರಿಯಾಗಿದೆ. ಅಧಿಕಾರಿಗಳು ಕೂಡ, ಮೇಲಾಧಿಕಾರಿಗಳು ಇದನ್ನು ಗಮನ ಹರಿಸಬೇಕು ಅಂಥೇಳಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಕೆಲವೊಬ್ಬರು ಮನೇಲಿ ಇರಲ್ಲ, ಕೆಲವೊಬ್ಬರು ಮನೇಲಿ ಇರ್ತಾರೆ. ಹೆಂಗೆ ಗೊತ್ತಾಗುತ್ತೆ ಇವ್ರಿಗೆ? ಯಾವ ಆಧಾರದಲ್ಲಿ ಇವರೆಲ್ಲರೂ ಅಲ್ಲಿ ಕರೆಸ್ಕೊಳ್ತಾ ಇದ್ದಾರೆ? ಅಲ್ಲಿ ಕರೆಸ್ಕೊಂಡ್ರೆ ನಿಮಗೆಲ್ಲ ಡೇಟಾ ಸಿಕ್ಬಿಡುತ್ತಾ? ಊರಿಗೆ ಹೋದಂಥವ್ರ ಕಥೆ ಏನಾಗಾದರೆ, ಈಗ ಯಾವುದೋ ಒಂದು ಡೋರು ಕ್ಲೋಸ್ ಆಗಿರುತ್ತೆ, ಮನೇಲಿ ಯಾರೂ ಇರಲ್ಲ, ಅಂಥವ್ರಿಗೆ ಮನೆಗೆ ಹೋಗ್ತೀರಾ ಇಲ್ವಾ? ನೀವು ಹಂಗೆ ಬಿಟ್ಬಿಡ್ತೀರಾ? ಎಲ್ಲರೂ ಬಂದುಬಿಟ್ರೆ ಹಾಗಾದರೆ ಆ ಪ್ರಕ್ರಿಯೆಗೆ ಅಂತ